ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 10ಕ್ಕೆ ಸ್ವಾಗತ. ಈ ಶಿಲ್ಪದಲ್ಲಿ ಹೊಯ್ಸಳ ಶಿಲ್ಪಿಗಳ ಸೂಕ್ಷ್ಮತೆ, ಕಲಾತ್ಮಕತೆ ಮತ್ತು ಭಾವಾಭಿವ್ಯಕ್ತಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಶಿಲ್ಪ ತ್ರಿಭಂಗಿ ಸ್ಥಿತಿಯಲ್ಲಿ ನಿಂತಿರುವ ಸೌಂದರ್ಯಮಯ ಸ್ತ್ರೀಮೂರ್ತಿ. ದೇಹದ ತಿರುಗುಮುರುಗುಗಳು, ಆಕರ್ಷಕ ನಿಲುವು ಮತ್ತು ಮುಖದ ಮಂದಸ್ಮಿತ ಶಾಂತ ಭಾವನೆ ಶಿಲ್ಪಕ್ಕೆ ಜೀವ ತುಂಬಿದೆ. ಶಿರೋಭೂಷಣ, ಹಾರಗಳು, ಕೈಬಳೆಗಳು, ನಡುಪಟ್ಟಿ ಹಾಗೂ ಪಾದಾಭರಣಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಮೂರ್ತಿಯ ಕೈಯಲ್ಲಿ ಸಂಗೀತಕ್ಕೆ ಸಂಬಂಧಿಸಿದ ಉಪಕರಣ ಕಾಣುತ್ತಿದ್ದು, ಅದನ್ನು ಎಡಗೈಯಲ್ಲಿ ಮೀಟುತ್ತಾ ಬಲಗೈಯಲ್ಲಿ ತಾಳ ಹಾಕುತ್ತಿರುವಂತಿದೆ. ಇದು ದೇವತೆ ಅಥವಾ ಅಪ್ಸರೆ ಅಥವಾ ನೃತ್ಯ ಮುದ್ರೆಯಲ್ಲಿರುವ ಶಿಲಾಬಾಲಿಕೆ ಎನ್ನಬಹುದು. ಇಲ್ಲಿಯೂ ಪಾದಗಳ ಬಳಿ ಇರುವ ಸಣ್ಣ ಮಾನವ ಆಕೃತಿಗಳು ಆಕೆಯ ಮಹತ್ವವನ್ನು ಹೆಚ್ಚಿಸಿ ಕಥನಾತ್ಮಕ ಅಂಶವನ್ನು ಸೇರಿಸುತ್ತದೆ. ಮೂರ್ತಿಯ ಹಿಂದೆ ಮತ್ತು ಮೇಲ್ಭಾಗದಲ್ಲಿ ಕಾಣಿಸುವ ಲತಾಪತ್ರ, ಹೂವಿನ ಅಲಂಕಾರ ಮತ್ತು ಜಾಲಿಯಂತಹ ಕೆತ್ತನೆ ಹೊಯ್ಸಳ ಶೈಲಿಗೆ ವಿಶೇಷವಾದದ್ದು. ಕಲ್ಲಿನ ಗಟ್ಟಿತನವನ್ನು ಮರೆಸುವಂತೆ ಶಿಲ್ಪವು ಮೃದು ಹಾಗೂ ಜೀವಂತವಾಗಿ ಕಾಣುತ್ತದೆ. ಈ ಶಿಲ್ಪ ಸೌಂದರ್ಯ, ಭಕ್ತಿ ಮತ್ತು ಲಯದ ಸಂಗಮ. ಇಷ್ಟವಾಗಿದ್ದಲ್ಲಿ ಹಂಚಿಕೊಳ್ಳಿ, ಚಂದಾದಾರರಾಗಿ. ಮತ್ತೆ ಸಿಗೋಣ. ಧನ್ಯವಾದಗಳು.